ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನ ಪಂಡ್ರಾಪುರದಲ್ಲಿರೋ ಪಾಂಡುರಂಗನ್ಗೆ ಸಮರ್ಪಿಸ್ಬಿಡಿ. ರಾಮಕೃಷ್ಣ ಹರಿದೇವ, ರಾಮಕೃಷ್ಣ ಹರಿ. ಬಾಬಾ ಅವ್ರೆ, ಸಕ್ಕು ನಿಮಗ್ ಮತ್ತೆ ಕಷ್ಟ ಕೊಟ್ಲ? ನಾನು ಅವಳನ್ನ ಬಿಡಲ್ಲ. ನಿನ್ ಸೊಸೆನ ಅವಳು ಹಿಂದೆ ಇರುವಂತ ಪಾಂಡುರಂಗನ್ನ ಬಿಡಲ್ಲ, ಇಬ್ರನ್ನೂ ಬಿಡಲ್ಲ. ನನ್ನ ಹೆದರ್ಸ್ತಾಳ? ಬಾಬಾ ಅವ್ರೆ, ನಿಮ್ ಕಷ್ಟ ನನ್ನಿಂದ ನೋಡಕ್ ಆಗ್ತಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏಯ್, ಅಲ್ಲ ನೀನು ನನ್ಗಿಂತ ದೊಡ್ಡವಳು ಅಂತ ಅನ್ಕೊಂಡಿದ್ಯಾ? ನಾನು ದೇವ್ರು, ನಿನ್ಗೂ ನಿನ್ ಸೊಸೆಗೂ ದೇವ್ರು ನಾನು. ಹೋಗು ಹೋಗು, ಹೋಗ್ತಾ ಇರೋ, ಮನೆಗೆ ಹೋಗು. ಬಾಬಾ ಅವ್ರೆ, ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಿಮಗ್ ಕಷ್ಟ ಕೊಡ್ಬೇಡ ಅಂತ ಅವಳಿಗೆ ಎಚ್ಚರಿಕೆ ಕೊಡ್ತೀನಿ. ಯಾರಿದ್ದೀರ ಅಲ್ಲಿ? ಬಾರೋ. ಹೇಳಿ ಬಾಬಾ ಅವ್ರೆ. ಹೋಗಿ ಕಬ್ಬಿಣದ ಸಲಾಕೆ ತಗೊಂಡ್ ಬಾ. ಕಬ್ಬಿಣದ ಸಲಾಕೆ ಅಂದ್ರೆ ಏನ್ ಬಾಬಾ ಅವ್ರೆ? ಕಬ್ಬಿಣದ ಸಲಾಕೆ ಕಣೋ, ಅರ್ಥ ಆಗ್ತಿಲ್ವಾ? ಕಬ್ಬಿಣದ ಸರಳು ಕಣೋ, ಇದು ಕೂಡ ಅರ್ಥ ಆಗ್ತಿಲ್ವಾ ನಿನ್ಗೆ? ಕಬ್ಬಿಣದ ತುಂಡು ಆಚೆ ಇರುತ್ತೆ, ಹೋಗಿ ತಗೊಂಡ್ ಬಾ. ಆಯ್ತು ಬಾಬಾ ಅವ್ರೆ. ಬಾಬಾ ಅವರು ಕಬ್ಬಿಣದ ಸಲಾಕೆಯಿಂದ ಏನ್ ಮಾಡಕ್ ಹೊರಟಿದ್ದಾರೆ? ಮನೋರಮ, ನೀನ್ ಹೊರಡು. ನಿನ್ಗಿದೆಲ್ಲ ನೋಡಕ್ಕಾಗಲ್ಲ, ಹೋಗು. ಬಾಬಾ ಅವರೇ, ಪರವಾಗಿಲ್ಲ, ಇರ್ತೀನಿ. ನಿನ್ನಿಂದ ಇದನ್ನೆಲ್ಲ ನೋಡೋದಕ್ಕಾಗಲ್ಲ ಅಂತಾನೆ ಇಲ್ಲಿಂದ ಹೋಗುಂತಿರೋದು. ಹೋಗು. ನಿನ್ ಮನಸ್ಸು ಎಷ್ಟು ಸೂಕ್ಷ್ಮವಾದದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲಿ ನಡೆಯೋದನ್ನೆಲ್ಲ ನೀನು ನೋಡಿ ತಡ್ಕೊಳ್ಳೋದಕ್ಕಾಗಲ್ಲ. ಹೊರಟು ಹೋಗು, ಹೋಗು. ಅವಳಿಗೊಂದು ಗತಿ ಕಾಣಿಸ್ತೀನಿ. ನನ್ನನ್ನು ತಡಿಯೋಕೆ ಆ ಪಾಂಡುರಂಗ ಬರ್ತಾನೋ ಯಾವನ್ ಬರ್ತಾನೋ ನೋಡ್ತೀನಿ. ಹೋಗು, ಹೋಗಿಲ್ಲಿಂದ. ತಗೊಂಡ್ ಬಂದಿದ್ದೀನಿ ಬಾಬಾ. ನನ್ನ ಬಿಡಿ ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಬೇಡ ಅಂದ್ರು ಪಾಂಡುರಂಗನ್ ಸ್ಮರಣೆ ಮಾಡ್ತಿದ್ಯಲ್ಲ, ನಿನ್ನ ನಾಲ್ಗೆ ಬಾರೆ ಹಾಕ್ತೀನಿ. ಲೇ ಭೈರವ, ಆ ಕಬ್ಬಿಣದ ಸಲಾಕೆನ್ ತಗೋ. ಆ ಪಾಂಡುರಂಗನ್ ಸ್ಮರಣೆ ಮಾಡ್ತಿರೋ ನಾಲ್ಗೆ ಮೇಲೆ ಬರೆ ಹಾಕು. ಭೈರವ, ಅವಳು ನಾಲ್ಗೆ ಮೇಲೆ ಬರೆ ಹಾಕು. ಅವಳು ಜೀವನದಲ್ಲಿ ಇನ್ಯಾವತ್ತೂ ಪಾಂಡುರಂಗನ್ ಸ್ಮರಣೆ ಮಾಡಬಾರ್ದು. ಪಾಂಡುರಂಗನ್ನ ಶಾಶ್ವತವಾಗಿ ಮರಿಬೇಕು. ಆಯ್ತು ಬಾಬಾ ಅವ್ರೆ. ನಿನ್ ಕೈ ಯಾಕೋ ನಡುತ್ತಾ ಇದೆ? ಸಕ್ಕು ಎಲ್ಲಿದ್ದಾಳೆ? ನಿನ್ ಕೈ ಎಲ್ಲಿದೆ? ಅವಳು ನಾಲ್ಗೆ ಮೇಲೆ ಬರೆ ಹಾಕು. ನನ್ನಿಂದ ಆಗ್ತಾ ಇಲ್ಲ. ನನ್ ಕೈ ನನ್ಗೆ ಸಹಕರಿಸ್ತಿಲ್ಲ. ನನ್ ಏನ್ ಮಾಡು ಅಂತೀರಾ? ಹೌದಾ? ನಿನ್ ಕೈ ನಿನಗ್ ಸಹಕರಿಸ್ತಾ ಇಲ್ವಾ? ನಾಟಕ ಆಡಿದ್ರೆ ಸುಮ್ನಿರಲ್ಲ. ನೀನ್ ಹೇಳಿದ್ದನ್ನೆಲ್ಲ ನಾನ್ ನಂಬ್ತೀನಿ ಅನ್ಕೊಂಡಿದ್ಯಾ? ಕಬ್ಬಿಣದ ಬಿಸಿ ತಣ್ಣಗಾಗೋಕ್ ಮುಂಚೆ ಬರೆ ಹಾಕು. ನಾನ್ ಹೇಳಿದ್ದನ್ ಮಾಡು. ಏ ಭೈರವ, ನಿನ್ನನ್ನು ಏನ್ ಮಾಡ್ತಿದ್ಯಾ ಭೈರವ?
ಕ್ಷಮಿಸ್ಬಿಡಿ ದಿಗೋ ಅವರೇ, ಬೆಳಗ್ಗೆವರೆಗೂ ನೀವು ಕಾಯ್ಬೇಕಾಗಿ ಬಂತು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಭಕ್ತರೆಲ್ಲರೂ ಇಲ್ಲಿಗೆ ಬಂದು ಭಜನೆ ಮಾಡ್ತಾರೆ. ಅಸ್ಲು ಬಡ್ಡಿ ಎರಡೂ ಕೊಟ್ಟಿದ್ದೀನಿ, ಲೆಕ್ಕ ಮಾಡ್ಕೊಳ್ಳಿ. ಆದ್ರೆ ನೀವು ಆಸ್ತಿ ಪಾಸ್ತಿ ಎಲ್ಲ ಮಾರಿ ಊರ್ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ನಮ್ ಬಗ್ಗೆ ಯಾರೋ ನಿಮ್ಗೆ ಸುಳ್ಳು ಹೇಳಿದ್ದಾರೆ. ಅಲ್ಲ, ನಾನ್ಯಾಕೆ ಓಡೋಗ್ಲಿ? ನನಗೂ ಹಾಗೆ ಅನ್ನಿಸ್ತು. ನೀವು ದೇವಸ್ಥಾನದ ಧರ್ಮಕರ್ತರಿಗೆ ದುಡ್ಡು ಕೊಡೋದನ್ನ ನೋಡ್ದೆ. ನನ್ನ ಸ್ಥಿರಾಸ್ತಿ ಚರಾಸ್ತಿ ಎಲ್ಲಾನು ಮಾರ್ಬಿಟ್ಟೆ. ನಿಮಗೆ ಕೊಡಬೇಕಾಗಿದ್ದ ದುಡ್ಡನ್ನು ಮಾತ್ರ ತೆಗೆದಿಟ್ಟು ಉಳಿದಿದ್ದನ್ನ ದೇವಸ್ಥಾನ ಕೊಟ್ಬಿಟ್ಟೆ. ಈಗ ನನಗೆ ಯಾವುದೇ ತಾಪತ್ರಯ ಇಲ್ಲ. ಸಾಲದಿಂದ ವಿಮುಕ್ತನಾದೆ. ಜವಾಬ್ದಾರಿಗಳೆಲ್ಲ ತೀರ್ ಹೋಗಿದ್ರಿಂದ ನಾವಿಬ್ರು ಪಂಡ್ರಾಪುರಕ್ಕೆ ಹೋಗ್ತಾ ಇದೀವಿ. ಆ ರಂಗನ ಸೇವೆ ಮಾಡೋದಿಕ್ಕೆ. ನಮ್ಮ ಉಳಿದ ಜೀವನ ಎಲ್ಲ ಅಲ್ಲೇ ಕಳಿತೀವಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಕಾಶಿರಾಮಣ್ಣ. ಈ ಪ್ರಯಾಣದಲ್ಲಿ ನಾನೊಂದು ಹೊಸ ವಿಷಯನ ಕಲ್ತ್ಕೊಂಡೆ. ನಮ್ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡೋವರೆಗೂ ಯಾರೋ ಹೇಳಿದ್ದನ್ನ ನಿಜ ಅಂತ ನಂಬಾರ್ದು ಅಂತ. ಅನವಶ್ಯಕವಾಗಿ ನಾನು ಇಲ್ಲಿಗೆ ಬಂದು ನಿಮ್ಮೆಲ್ರಿಗೂ ಕಷ್ಟ ಕೊಟ್ಟೆ. ಬಡ್ಡಿ ವಸೂಲಿಗೆ ಅಂತ ಹೀಗ್ ಮನೆಗೆ ಬಂದ್ರೆ ನಿಮ್ಮಂತವ್ರಿಗೆ ನೋವಾಗುತ್ತೆ ಅಂತ ನನಗೆ ಗೊತ್ತು. ನನ್ನನ್ನು ಕ್ಷಮಿಸ್ಬಿಡಿ. ಅಣ್ಣ, ಯಾಕೆ ನಗ್ತಾ ಇದ್ದೀರಾ? ದಿಗು ಅವರೇ, ನಿಮ್ಮ ತಂದೆ ಶ್ರೀಧರ್ ಅವರ ಗುಣಗಳೇ ನಿಮ್ಗೂ ಬಂದಿದೆ. ಅವ್ರದ್ದು ತುಂಬಾ ಒಳ್ಳೆ ಮನ್ಸು. ನಿಮ್ನ ನೋಡ್ತಾ ಇದ್ರೆ ನನಗೆ ಅವರೇ ನೆನಪಾಗ್ತಾ ಇದ್ದಾರೆ. ನಿಮಗೆ ನಮ್ಮಪ್ಪ ಗೊತ್ತಾ ಅಣ್ಣ? ದಿಗು ಅವರೇ, ಕೆಲವು ವರ್ಷಗಳ ಹಿಂದೆ ನಿಮ್ ತಂದೆಯವರು ಕೊಟ್ಟಿದ್ದ ಸಾಲನೆಲ್ಲ ಮನ್ನಾ ಮಾಡಿ ಅಡವಿಟ್ಟಿದ್ದ ಪತ್ರಗಳನ್ನೆಲ್ಲ ಹಿಂತಿರುಗಿಸಿ ಕೊಟ್ಟಿದ್ರು. ಎಲ್ಲರನ್ನು ಸಾಲದಿಂದ ಮುಕ್ತಿಗೊಳಿಸಿ ಪಂಡ್ರಾಪುರಕ್ಕೆ ಹೊರಟೋದ್ರು. ಎಂತ ವಿಶಾಲ ಹೃದಯ ಅವ್ರದು. ಅವರು ತುಂಬಾ ದಯಾಮಯಿ. ಅವರು ನನ್ನಂತವ್ರಿಗೆಲ್ಲ ಆದರ್ಶ ವ್ಯಕ್ತಿ. ಅಣ್ಣ, ನಿಮ್ಗೆ ನಂದೊಂದು ಚಿಕ್ಕ ಮನವಿ. ನೀವು ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ನಮ್ಮಪ್ಪ ಅಲ್ಲೇ ಇದ್ದಾರೆ. ನೀವು ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರೆ ನಾನು ಕೇಳ್ದೆ ಅಂತ ಹೇಳಿ. ಅವ್ರನ್ನ ಆದಷ್ಟು ಬೇಗ ಮನೆಗೆ ಬರೋದಕ್ಕೆ ಹೇಳಿ. ನಾವೆಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳಿ. ಹೇಳ್ತೀರಾ ಅಲ್ವಾ ಅಣ್ಣ? ಅಯ್ಯೋ, ನೀವೇನ್ ಮಾತಾಡ್ತಾ ಇದ್ದೀರಾ ದಿಗು?